ಎಲ್ಲರಿಗೂ ನಮಸ್ಕಾರ. ಚಾಯಗೆ ನಾನು ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಕೋವೆಲೆಂಟ್ ಬಾಂಡ್, ಲೂವಿ ಸ್ಟ್ರಕ್ಚರ್ ಅನ್ನೋದ್ರ ಬಗ್ಗೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಥೀರೀಸ್ ಆಫ್ ಕೋವೆಲೆಂಟ್ ಬಾಂಡ್ 3 ಥೀರೀಸ್ ಇದೆ ಕೋವೆಲೆಂಟ್ ಬಾಂಡಲ್ಲಿ. ಒನ್ ಈಸ್ ಲೂವಿ ಸ್ಟ್ರಕ್ಚರ್, ಲೂವಿಸ್ ಥಿಯರಿ ಅಂತ ಕರೀತಾರೆ. ಎರಡನೇದಕ್ಕೆ VBT ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕರೀತಾರೆ. ಮೂರನೇದಕ್ಕೆ MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಸೊ ಈ ಥಿಯರಿ ಬಗ್ಗೆ ಸಂಕ್ಷಿಪ್ತವಾಗಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರದ್ದು ಎಕ್ಸ್ಟೆನ್ಷನ್ ಪಾರ್ಟ್ ನಾನು ಇವತ್ತು ಮಾಡ್ತಾ ಇರೋದು. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಇರಿ. ಸೊ ಲೂವಿ ಸ್ಟ್ರಕ್ಚರ್ಸ್ ಅಂದರೆ ಏನು? ಲೂವಿ ಸ್ಟ್ರಕ್ಚರ್ಸ್ನ ಬೇರೆ ಬೇರೆ ಹೆಸರುಗಳಿಂದ ಹೇಳ್ತಾ ಹೋಗ್ತಾರೆ. ಲೂವಿ ಸ್ಟ್ರಕ್ಚರ್ಸ್ ಅನ್ಬೋದು, ಲೂವಿಸ್ ಡಾಟ್ ಡಯಾಗ್ರಾಮ್ ಅಂತ ಕರಿಬೋದು, ಲೂವಿಸ್ ಡಾಟ್ ಫಾರ್ಮುಲಾ ಅಂತ ಕರಿಬೋದು, ಲೂವಿಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಅಂತ ಕರೀತಾರೆ, LEDS ಅಂತ ಹೇಳ್ತಾರೆ. ಇವೇನು ಅಂದರೆ ಪಿಕ್ಚರ್ಸ್ ಇರ್ಬೋದು, ಇದು ಡಯಾಗ್ರಾಮ್ಸ್ ಇರ್ಬೋದು. ಇದು ಏನು ಹೇಳುತ್ತೆ ಅಂದರೆ ಒಂದು ಮಾಲಿಕ್ಯೂಲಲ್ಲಿ ಬಾಂಡಿಂಗ್ ಯಾವುದಾಗ್ತಾ ಇದೆ, ಬಾಂಡ್ ಯಾವುದಾಗ್ತಾ ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ನಿಮ್ಮ ಮಾಲಿಕ್ಯೂಲ್ ಏನಾದರೂ ಎಕ್ಸಿಸ್ಟ್ ಆಗಿದ್ರೆ ಅದನ್ನು ಹೇಗೆ ಬರೀಬೇಕು ಅನ್ನೋದು ತಿಳಿಸುತ್ತಲ್ಲ, ಆ ಸ್ಟ್ರಕ್ಚರ್ಗೆ, ಆ ಡಯಾಗ್ರಾಮ್ಗೆ ನಾವೇನಂತ ಕರಿತೀವಿ, ಲೂವಿಸ್ ಡಾಟ್ ಫಾರ್ಮುಲಾ ಅಂತ ಕರಿತೀವಿ, ಅಥವಾ ಲೂವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ದು ಬರೆದಿದ್ದೀನಿ. ಕಾರ್ಬನ್ ಡೈಆಕ್ಸೈಡ್ಲಿ ಏನಾಗ್ತಾ ಇದೆ, 2 ಡಬಲ್ ಬಾಂಡ್ ಇದೆ, ಜೊತೆಗೆ ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಇದನ್ನೆಲ್ಲ ಎಕ್ಸಿಬಿಟ್ ಮಾಡ್ತೀವಲ್ಲ, ಈ ಥರ ಸ್ಟ್ರಕ್ಚರ್ಸ್ಗೆ ನಾವೇನಂತ ಕರಿತೀವಿ, ಲೂವಿಸ್ ಡಾಟ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಲೂವಿಸ್ ಡಾಟ್ ಸ್ಟ್ರಕ್ಚರ್ಸ್ಗೂ ಲೂವಿಸ್ ಡಾಟ್ ಸಿಂಬಲ್ಗೂ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಸಿಂಬಲ್ ಅಂತಂದರೆ ಒಂದೇ ಒಂದು ಆಟಮ್ಗೆ ಏನಾದರೂ ಬರೆದಿದ್ರೆ ಅದರಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ನ ಶೋ ಮಾಡಿದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಲೂವಿಸ್ ಡಾಟ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯಲ್ಲ ಆ ಮಾಲಿಕ್ಯೂಲ್ ಮೇಲೆ, ಆ ಆಟಮ್ ಮೇಲೆ, ಅದನ್ನು ನಾವು ಬರಿತಾ ಹೋಗ್ತೀವಿ. ಆ ಎಲಿಮೆಂಟ್ ಮೇಲೆ ಏನಿದೆ ಅದನ್ನು ಬರಿತಾ ಹೋಗ್ತೀವಿ. ಈಗ ಆಕ್ಸಿಜನ್ ತೊಗೊಂಡ್ರೆ ಆಕ್ಸಿಜನಲ್ಲಿ ಒಟ್ಟು 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದೇ ಥರ ಕಾರ್ಬನ್ ತೊಗೊಂಡ್ರೆ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಅದೇ ನೈಟ್ರೋಜನ್ ತೊಗೊಂಡ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಹೈಡ್ರೋಜನ್ ತೊಗೊಂಡ್ರೆ 1 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಸೊ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತೀರಾ ಇನ್ ದಿ ಫಾರ್ಮ್ ಆಫ್ ಎ ಡಾಟ್. ಅದಕ್ಕೆ ನಾವೇನಂತ ಕರಿತೀವಿ, ಲೂವಿಸ್ ಡಾಟ್ ಫಾರ್ಮುಲಾ ಅಂತ ಕರಿತೀವಿ. ಅದೇ ರೀತಿ ಬಿಟ್ವೀನ್ ದಿ ಮಾಲಿಕ್ಯೂಲ್ ಇತ್ತು ಅಂತಿದ್ರೆ ಅವಾಗ ಅದನ್ನ ಏನಂತ ಕರಿತೀವಿ, ಲೂವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕನೆಕ್ಟಿವಿಟಿ ಆಫ್ ದಿ ಆಟಮ್ ವಿತ್ ಇನ್ ದಿ ಮಾಲಿಕ್ಯೂಲ್ ಹೇಗಾಗುತ್ತೆ ಅನ್ನೋದ್ರ ನಾವು ಅದನ್ನು ಹೇಳ್ತಾ ಹೋಗುತ್ತೆ. ಸೊ ಅದು ಡಬಲ್ ಬಾಂಡ್ ಇರ್ಬೋದು, ಟ್ರಿಪಲ್ ಬಾಂಡ್ ಇರ್ಬೋದು, ನಿಮ್ಮ ಮಾಲಿಕ್ಯೂಲಲ್ಲಿ ಇರುವಂಥದ್ದು ಬಾಂಡ್ಗಳು ಹೇಳುತ್ತೆ, ಕನೆಕ್ಟಿವಿಟಿ ಹೇಗಾಗ್ತಾ ಇದೆ, ಬಾಂಡ್ ಫಾರ್ಮೇಷನ್ ಹೇಗಾಗ್ತಿದೆ ಅಂತ ಹೇಳುತ್ತೆ. ಅಲಾಂಗ್ ವಿತ್ ದಟ್ ಇಟ್ ಆಲ್ಸೋ ಗೋಯಿಂಗ್ ಟು ಶೋ ಮಿ ಹೌ ಮೆನಿ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್. ಸೊ ಇದು ನನಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ನನಗೆ ಏನು ಲಾಭ ಆಗುತ್ತೆ? ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಪ್ರಿಡಿಕ್ಟಿಂಗ್ ದಿ ಜಾಮಿಟ್ರಿ. ಅದರದ್ದು ಶೇಪ್ ಏನಾಗಿದೆ, ಜಾಮಿಟ್ರಿ ಏನಿದೆ ಅಂತ, ಪೊಲಾರಿಟಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನನಗೆ ಪೊಲಾರಿಟಿ ಇದೆ ಇಲ್ಲ ಅಂತ ಗೊತ್ತಾದರೆ ನನಗೆ ರಿಯಾಕ್ಟಿವಿಟಿ ಮಾಡೋದಕ್ಕೆ, ಆ ರಿಯಾಕ್ಷನು ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಬೇಸ್, ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅನ್ ಆಸಿಡ್, ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಎಲೆಕ್ಟ್ರೋಫೈಲ್, ವೆದರ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ನ್ಯೂಕ್ಲಿಯೋಫೈಲ್, ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ರಿಯಾಕ್ಟಿವಿಟಿ ನನಗೆ ಗೊತ್ತಾಗುತ್ತೆ, ಜಾಮಿಟ್ರಿ ಗೊತ್ತಾಗುತ್ತೆ, ಪೊಲಾರಿಟಿ ಗೊತ್ತಾಗುತ್ತೆ, ರಿಯಾಕ್ಟಿವಿಟಿ ಆಫ್ ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಡಿಕ್ಟ್ ಮಾಡೋಕ್ಕೆ ನನಗೆ ಲೂವಿಸ್ ಡಾಟ್ ಸ್ಟ್ರಕ್ಚರ್ ಬರೆದ್ರೆ ಈಸಿ ಆಗುತ್ತೆ. ಇದು ಯಾವ್ಯಾವ ಕಾಂಪೌಂಡ್ ಬರಿಬೋದು, ಎಲ್ಲ ಕೋವಲೆಂಟ್ಲಿ ಬಾಂಡೆಡ್ ಮಾಲಿಕ್ಯೂಲು, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆಯಲ್ಲ ಎಲ್ಲದಕ್ಕೂ ನಾನು ಏನು ಮಾಡ್ಬೋದು, ಲೂವಿಸ್ ಡಾಟ್ ಫಾರ್ಮುಲಾ ಹೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಫಾರ್ಮೇಷನ್, ನಾಟ್ ಆಸ್ ಸಿಂಪಲ್ ಆಸ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡಲ್ಲಿ ಜಸ್ಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆಗಿಬಿಡುತ್ತೆ. ಆದರೆ ಕೋವಲೆಂಟ್ ಬಾಂಡಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಕೋವಲೆಂಟ್ ಬಾಂಡ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇರೆ ಬೇರೆ ಥಿಯರಿಗಳಿವೆ. ಯಾವ ಥಿಯರಿಗಳು ತಪ್ಪಲ್ಲ, ಅದನ್ನು ಎಕ್ಸ್ಟೆನ್ಷನ್ ವರ್ಷನ್ ಆಗಿ ಅದಕ್ಕೆ ಇನ್ನೊಂದು ಥಿಯರಿ ಬರ್ತಾ ಹೋಯಿತು. ಅದರಲ್ಲಿರುವಂಥ ಬೇಸಿಕ್ ಥಿಯರಿ ಯಾವುದು ಅಂದರೆ ನಮಗೆ ಲೂವಿಸ್ ಡಾಟ್ ಫಾರ್ಮುಲಾ. ಸೊ ಇದು ಏನು ಹೇಳುತ್ತೆ, ಇದು ಯಾವ್ಯಾವ ಕಾಂಪೌಂಡ್ಗೆ ನಾವು ಮಾಡ್ಬೋದು ಅಂದರೆ ಯಾವ್ಯಾವುದು ಕೋವಲೆಂಟ್ಲಿ ಬಾಂಡೆಡ್ ಆಗಿರುತ್ತಲ್ಲ ಅಂಥ ಮಾಲಿಕ್ಯೂಲ್ಸ್ಗೆ ನಾನು ಏನು ಮಾಡ್ಬೋದು, ಲೂವಿಸ್ ಡಾಟ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ಕೋಬೋದು. ಇಲ್ಲಿ ಡಾಟ್ ಬರಿತಾ ಹೋಗ್ತೀವಿ ನಾವು. ನಾನು ಹೇಳ್ದಂಗೆ ಆಸ್ ಅ ನೇಮ್ ಇಂಡಿಕೇಟ್ಸ್ ಡಾಟ್ ಇದೆ. ಡಾಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಈಗೇನು ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಶೆಲ್ ಇರೋಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಆಕ್ಸಿಜನ್ನ ತೊಗೊಂಡ್ರೆ ನಂಬರ್ 8 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p4 ಅಂತ ಬರಿತೀನಿ. ಸೊ ಒಟ್ಟು ಔಟರ್ ಮೋಸ್ಟ್ ಶೆಲ್ ಇರುವಂಥ ಎಲೆಕ್ಟ್ರಾನ್ಸ್ ಎಷ್ಟು ಅಂದರೆ S ಆರ್ಬಿಟಲ್ 2 ಇದೆ, P ಆರ್ಬಿಟಲ್ 4 ಇದೆ. ಸೊ ಹಾಗಾಗಿ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಆ ವೇಲೆನ್ಸ್ ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ ಇರುವಂಥ ಎಲೆಕ್ಟ್ರಾನ್ಸು ನನಗೆ ಡಾಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ.
ಈಗೇನು ಆ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಎರಡು ಥರ ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಒಂದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ. ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಾಟ್ ಶೇರ್ಡ್ ವಿತ್ ಅನದರ್ ಆಟಮ್, ದೇ ರಿಮೈನ್ ಲೈಕ್ ದಟ್ ಓನ್ಲಿ, ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಬಾಂಡ್ ಫಾರ್ಮೇಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಅನ್ಶೇರ್ಡ್ ಪೇರ್ ಅಂತ ಕರೀತಾರೆ, ಲೋನ್ ಪೇರ್ ಅಂತ ಕರೀತಾರೆ, ಇಲ್ಲಿಂದ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಇವು ವೇಲೆನ್ಸ್ ಎಲೆಕ್ಟ್ರಾನೇ, ಔಟರ್ಮೋಸ್ಟ್ ಶೆಲ್ಲಲ್ಲಿ ಇರುತ್ತೆ, ಬಟ್ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ನಾನ್ ಬಾಂಡೆಡ್ ಪೇರ್ ಅಂತ ಕರಿಬೋದು ಅಥವಾ ಅನ್ಶೇರ್ಡ್ ಪೇರ್ ಅಂತ ಕರಿಬೋದು. ಅದೇ ಥರ ಇನ್ನೊಂದು ಟೈಪ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೆ ಅಂತ ಕರೀತಾರೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ದಿಸ್ ಆರ್ ದಿ ಪೇರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ದಟ್ ಆರ್ ಶೇರ್ಡ್ ವಿತ್ ಅನದರ್ ಆಟಮ್. ಆ್ಯಕ್ಚುಲಿ ದೇ ವಿಲ್ ಬಿ ಸಿಂಗ್ಲಿ ಇರ್ತವೆ, ಹಾಗಾಗಿ ದೇ ಅಂಡರ್ಗೋ ಪೇರಿಂಗ್. ಸೊ ಶೇರ್ಡ್ ಪೇರ್ ಅಂತ ಕರಿತೀವಿ, ಅಂದರೆ ಬಾಂಡೆಡ್ ಪೇರ್ ಅಂತ ಕರಿತೀವಿ. ವೆರಾಸ್ ನನಗೆ ಲೋನ್ ಪೇರ್ ತೊಗೊಂಡ್ರೆ ದೇ ಆಲ್ರೆಡಿ ಇನ್ ದಿ ಅಪೋಸಿಟ್ ಸ್ಪಿನ್ ಇರುತ್ತೆ, ಅದಕ್ಕೆ ಹಾಗಾಗಿ ಅವು ನಾನ್ ಶೇರ್ಡ್ ಪೇರ್ ಆಗ್ತವೆ. ದೇ ಡು ನಾಟ್ ಅಂಡರ್ಗೋ ಶೇರಿಂಗ್ ವಿತ್ ಅದರ್. ಯಾವುದು ಶೇರಿಂಗ್ ಆಗುತ್ತಲ್ಲ ಅಂಥದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ, ಯಾವುದು ಶೇರ್ ಆಗಲ್ವಲ್ಲ ಅಂಥದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ. ವಿಚ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ಅಂಥದಕ್ಕೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೇವೆ. ವಿಚ್ ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂಥದಕ್ಕೆ ಅಂತ ಕರೀತಾರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಏಕೆ ನೀವು ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಬರೆದಾಗ ನಾನು ನಿಮ್ಗೆ ಹೇಳ್ದಂಗೆ ಏನು ಬರಿತೀವಿ, ನಾವು ಡಾಟ್ ಬರಿತಾ ಹೋಗ್ತೀವಿ. ಡಾಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಅದನ್ನು ನಾನಿಲ್ಲಿ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಯಾವುದಕ್ಕೆ, ಮಾಲಿಕ್ಯೂಲ್ಗೆ ಬರಿತೀನಿ. ಆ ಮಾಲಿಕ್ಯೂಲಲ್ಲಿ ಎರಡು ಥರ ಆಟಮ್ ಇರುತ್ತೆ, ಒಂದಕ್ಕೆ ಸೆಂಟ್ರಲ್ ಆಟಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕಾರ್ನರ್ ಆಟಮ್ ಅಂತ ಕರಿತೀವಿ. ಸೊ ಟೈಪ್ ಆಫ್ ಆಟಮ್ಸ್ ಏನಿದೆಯಲ್ಲ ಅದನ್ನು ಎರಡು ಥರ ಕ್ಲಾಸಿಫೈ ಮಾಡ್ತಾರೆ. ಮಧ್ಯದಲ್ಲಿರೋದಕ್ಕೆ ಸೆಂಟ್ರಲ್ ಆಟಮ್ ಅಂತ ಕರೀತಾರೆ, ಸುತ್ತಲಿರೋದಕ್ಕೆ ಕಾರ್ನರ್ ಆಟಮ್ ಅಂತ ಕರೀತಾರೆ. ಸೊ ಸೆಂಟ್ರಲ್ ಆಟಮ್ ಏನಿದೆಯಲ್ಲ, ಸೆಂಟ್ರಲ್ ಆಟಮ್ ಏನಿದೆಯಲ್ಲ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದೇನೇನಾಗಿರ್ಬೇಕು ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ತಂದೆ ಆದಂಥ ರೂಲ್ಸ್ ಇದೆ. ಈಗ ನನಗೆ ಒಂದು ಮಾಲಿಕ್ಯೂಲ್ ಇದೆ, ಅದರ ಎರಡು ಥರ ಆಟಮ್ಸ್ ಇದೆ. ಅದರ ಒಂದನ್ನು ನಾನು ಸೆಂಟ್ರಲ್ ಆಟಮ್ ಅಂತ ಕರಿತೀನಿ, ಇನ್ನೊಂದನ್ನು ಕಾರ್ನರ್ ಆಟಮ್ ಅಂತ ಕರಿತೀನಿ. ಸೆಂಟ್ರಲ್ ಆಟಮ್ ಅಂತ ಕರಿಬೇಕು ಅಂದರೆ ಅದಕ್ಕೆ ತಂದೆ ಅದನ್ನು ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ತಂದೆ ಆದಂಥ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರಬೇಕು. ಯಾವ್ದು ಇರಬೇಕು ಅಂತಂದರೆ ಆಟಮ್ ವಿತ್ ದ ಲೀಸ್ಟ್ ನಂಬರ್. ಸೊ ನೀವು ಈಗ ಯಾವುದೋ ಒಂದು ಮಾಲಿಕ್ಯೂಲ್ನ ತೊಗೊಂಡ್ರೆ ಯಾವುದು ಕಡಿಮೆ ನಂಬರ್ ಇರುತ್ತಲ್ಲ, ಲೀಸ್ಟ್ ನಂಬರ್ ಇರುತ್ತಲ್ಲ ಆಟಮು, ಅದನ್ನು ನಾನೇನಂತ ಕರಿಬೇಕು, ಸೆಂಟ್ರಲ್ ಆಟಮ್ ಅಂತ ಕರಿಬೇಕು. ಅಥವಾ ಆ ಮಾಲಿಕ್ಯೂಲ್ಗೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರಬೇಕು, ಲಾರ್ಜ್ ಸೈಜ್ ಇರಬೇಕು, ಹೈ ಅಟಾಮಿಕ್ ನಂಬರ್ ಇರಬೇಕು. ಸೊ ಇಂಥದ್ದೇನಾದರೂ ಆಟಮ್ ಇತ್ತು ಅಂತಂದರೆ, ಈಗ ನಿಮ್ಗೆ ಕೊಟ್ಟಿರುವಂಥದ್ದು ಮಾಲಿಕ್ಯೂಲಲ್ಲಿ ಎರಡು ಆಟಮ್ ಇದ್ದರೆ ಒಂದಕ್ಕೆ ಲೀಸ್ಟ್ ನಂಬರ್ ಇರಬೇಕು, ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರಬೇಕು, ಲಾರ್ಜ್ ಸೈಜ್ ಇರಬೇಕು, ಹೈ ಅಟಾಮಿಕ್ ನಂಬರ್ ಇರಬೇಕು. ಅಂಥದ್ದೆಲ್ಲ ನಾನು ಏನು ಮಾಡ್ಕೋಬೋದು, ಸೆಂಟ್ರಲ್ ಆಟಮ್ ಅಂತ ಕನ್ಸಿಡರ್ ಮಾಡ್ಕೋಬೋದು. CA ಅಂತ ಮೆನ್ಷನ್ ಮಾಡ್ತಾರೆ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಯಾವಾಗೂ ಟ್ರೈಸ್ ಟು ಹ್ಯಾವ್ ದಿ ಮ್ಯಾಕ್ಸಿಮಮ್ ಕೋವಲೆನ್ಸಿ, ಅಂದರೆ ಮ್ಯಾಕ್ಸಿಮಮ್ ಆಗಿ ನನಗೆ ಕೋವಲೆಂಟ್ ಬಾಂಡ್ ಮಾಡೋದಕ್ಕೆ ಅದು ಪ್ರಯತ್ನನ ಪಡ್ತಾ ಹೋಗುತ್ತೆ. CA ಕ್ಯಾನ್ ಹ್ಯಾವ್ 8 or more ಎಲೆಕ್ಟ್ರಾನ್ಸ್. ಯೂಶಲಿ ಆಕ್ಟೇಟ್ ರೂಲು ಮತ್ತು ನನಗೆ ಲೂಯಿಸ್ ಸ್ಟ್ರಕ್ಚರ್ನ ಕನ್ಸಿಡರ್ ಮಾಡಿದ್ರೆ ಎಲ್ಲ ಮಾಲಿಕ್ಯೂಲು ದೇ ಅಂಡರ್ಗೋ ಕೋವಲೆಂಟ್ ಬಾಂಡಿಂಗ್ ಬಿಕಾಸ್ ದೇ ಗೋಯಿಂಗ್ ಟು ಅಟೈನ್ ದಿ ಆಕ್ಟೇಟ್ ಕಾನ್ಫಿಗರೇಷನ್. ಆಕ್ಟೇಟ್ ರೂಲ್ನ ಒಬೆ ಮಾಡುತ್ತೆ, ಹಂಗಾಗಿ ಎಲ್ಲ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆದರೆ ಸೆಂಟ್ರಲ್ ಆಟಮ್ಗೆ ಆಕ್ಟೇಟ್ ಮಾಡೋದಕ್ಕೆ ದೇರ್ ಆರ್ ಸಮ್ ಎಕ್ಸೆಪ್ಷನ್. ಇನ್ ಸಮ್ ಕೇಸಸ್ ದೇ ಮೇ ಹ್ಯಾವ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್. 8 ಇರಲೇಬೇಕು, 8ಗಿಂತ ಕಡಿಮೆ ಇರೋಕ್ಕೆ ಸಾಧ್ಯ ಇಲ್ಲ, 8ಗಿಂತನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. CA have positive charge. Always the central metal atom will going to have a positive charge. Corner atoms ಏನಿರುತ್ತಲ್ಲ they going to have the negative charge. ಇದ್ರ ಜೊತೆಗೆ ಹೈಡ್ರೋಜನ್ ಫ್ಲೋರಿನ್ ಕ್ಯಾನ್ ನೆವರ್ ಬಿ ಸೆಂಟ್ರಲ್ ಆಟಮ್. ಹೈಡ್ರೋಜನ್ ಮತ್ತು ಫ್ಲೋರಿನು ಯಾವಾಗೂ ಸೆಂಟ್ರಲ್ ಆಟಮ್ ಆಗಿ ಸಾಧ್ಯ ಇಲ್ಲ. ಆಕ್ಸಿಜನ್ನು, ಸಲ್ಫರು, ನೈಟ್ರೋಜನ್ನು, ಫಾಸ್ಫರಸ್ಸು, ಕಾರ್ಬನ್ನು, ಸಿಲಿಕಾನ್, ಕ್ಲೋರಿನ್, ಬ್ರೋಮಿನ್ ಮೇ ಬಿ ಸೆಂಟ್ರಲ್ ಆಟಮ್. ಇವೆಲ್ಲ ನಾವು ಸೆಂಟ್ರಲ್ ಆಟಮ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೆ ಹೈಡ್ರೋಜನ್ ಮತ್ತು ಫ್ಲೋರಿನ್ ಎರಡೂ ಯಾವುದೇ ಕಾರಣಕ್ಕೆ ಆಗಲ್ಲ. ಯಾಕೆಂದರೆ ಹೈಡ್ರೋಜನಲ್ಲಿ ಏನಾಗ್ತಾ ಇದೆ, 2 ಎಲೆಕ್ಟ್ರಾನ್ಸ್ ಇದೆ. ಫ್ಲೋರಿನ್ ಏನಾಗಿದೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಇದೆ ಅದು. ಹಾಗಾಗಿ ಅದನ್ನು ಐ ಕ್ಯಾನಾಟ್ ಯೂಸ್ ದಟ್ ಆಸ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಕಾರ್ನರ್ ಆಟಮ್ ಮಸ್ಟ್ ಕಂಪ್ಲೀಟ್ ದಿ ಆಕ್ಟೇಟ್ ವಿತ್ ಎಕ್ಸೆಪ್ಷನ್ ಆಫ್ ಹೈಡ್ರೋಜನ್. ಸೆಂಟ್ರಲ್ ಮೆಟಲ್ ಆಟಮು ಆಕ್ಟೇಟ್ಗಿನ ಜಾಸ್ತಿನೂ ಇರ್ಬೋದು, ಆದರೆ ಆಕ್ಟೇಟ್ ಇರಲೇಬೇಕು, 8 ಎಲೆಕ್ಟ್ರಾನ್ ಇರಲೇಬೇಕು, 8ಕ್ಕಿಂತ ಜಾಸ್ತಿ ಇರ್ಬೋದು. ಆ ಕಾರ್ನರ್ ಆಟಮು ಮಾತ್ರ 8 ಇರಲೇಬೇಕು, ಹೈಡ್ರೋಜನ್ ಮಾತ್ರ 2 ಎಲೆಕ್ಟ್ರಾನ್. ಕಾರ್ನರ್ ಆಟಮ್ ಮೇ ಹ್ಯಾವ್ ದಿ ನೆಗೆಟಿವ್ ಚಾರ್ಜ್. ಸೆಂಟ್ರಲ್ ಆಟಮ್ ಯಾವಾಗೂ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕಾರ್ನರ್ ಆಟಮ್ಗೆ ನೆಗೆಟಿವ್ ಚಾರ್ಜ್ ಇರುವಂಥ ಕೇಸಸ್ಸು ಇರ್ತವೆ. ಸೊ ಸ್ಟ್ರಕ್ಚರ್ಸ್ ಬರೀಬೇಕು ಅಂತಂದರೆ ನನಗೆ ಒಂದು ಫಾರ್ಮುಲಾ ಬೇಕು. ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಫಸ್ಟು ನಾನು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದರಿಂದ ನನಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಆಲ್ ದಿ ಆಟಮ್ಸ್. ಈಗ 2 ಆಟಮ್ ಇನ್ವಾಲ್ವ್ ಆಗಿದೆ,
ಎರಡರಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಅದರಲ್ಲೇನಾದರೂ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು, ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ನನಗೆ ಏನು ನಂಬರ್ ಬರುತ್ತಲ್ಲ ಆ ನಂಬರ್ಗೆ ನಾನು ಏನಂತ ಕರಿತೀನಿ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಹೇಗೆ ನಾನು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮುಂಚೆನೇ ಹೇಳಿದಂಗೆ ಎರಡು ಥರ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಒಂದು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಬಾಂಡೆಡ್ ಪೇರ್ ಅಂದರೆ ವಿಚ್ ಇನ್ವಾಲ್ಡ್ ಇನ್ ಬಾಂಡಿಂಗ್. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 2 ಇಂಟು ನಂಬರ್ ಆಫ್ ಬಾಂಡ್ಸ್. ಒಂದು ಬಾಂಡ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಬೇಕು. ಸೊ ಹಾಗಾಗಿ 2 ಇಂಟು ನಂಬರ್ ಆಫ್ ಬಾಂಡ್ಸ್ ಅವೆರಡು ಮಲ್ಟಿಪ್ಲೈ ಮಾಡಿದಾಗ ನನಗೆ ಬಾಂಡೆಡ್ ಪೇರ್ ಬರುತ್ತೆ. ಹಾಗಾದರೆ ಲೋನ್ ಪೇರ್ ಹೇಗೆ ಬರುತ್ತೆ ಅಂದರೆ, ಲೋನ್ ಪೇರ್ ನನಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದರಲ್ಲಿ ನಾನು ಬಾಂಡೆಡ್ ಪೇರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಆವಾಗ ನನಗೆ ಏನಾಗ್ತಾ ಹೋಗುತ್ತೆ, ಲೋನ್ ಪೇರ್ ಬರ್ತಾ ಹೋಗುತ್ತೆ. ಆ ಲೋನ್ ಪೇರ್ ಏನಿರುತ್ತಲ್ಲ ಆ ಲೋನ್ ಪೇರ್ ಮೇ ಎಕ್ಸಿಸ್ಟ್ ಆಸ್ ಲೋನ್ ಪೇರ್ ಓನ್ಲಿ, ಆರ್ ದೇ ಮೇ ಇನ್ವಾಲ್ಡ್ ಇನ್ ಡಬಲ್ ಆರ್ ಟ್ರಿಪಲ್ ಬಾಂಡ್ಗೆ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈಗೇನು ಕೆಲವೊಂದು ಕಡೆಗೆ ಚಾರ್ಜಸ್ ಸ್ಪೀಸಸ್ ಇದ್ದಾಗ ಆ ಫಾರ್ಮಲ್ ಚಾರ್ಜ್ ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೊಂದು ಫಾರ್ಮುಲಾ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ ಮೈನಸ್ ಲೋನ್ ಪೇರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಪರ್ಟಿಕ್ಯುಲರ್ ಆಟಮ್. ಯಾಕೆಂದರೆ ಫಾರ್ಮಲ್ ಚಾರ್ಜ್ ಯಾವ ಆಟಮಲ್ಲಿ ಇದೆಯೋ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಪರ್ಟಿಕ್ಯುಲರ್ ಆಟಮ್ ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮೈನಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2. ಅದನ್ನು ಮಾಡಿದಾಗ ಏನು ಬರುತ್ತಲ್ಲ ಚಾರ್ಜು, ಆ ಚಾರ್ಜ್ ನಾನು ಆಟಮ್ ಮೇಲೆ ಬರೀಬೇಕಾಗತ್ತೆ. ಸೊ ನಾನೀಗ ಸ್ಟ್ರಕ್ಚರ್ಸ್ ಹೇಗೆ ಬರೆಯೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಸಿಂಪಲೆಸ್ಟ್ ಆಗಿರುವಂಥದ್ದು ಒಂದು ಸ್ಟ್ರಕ್ಚರ್ ತೊಗೊಳ್ಳೋಣ, ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್ನ ತೊಗೊಳ್ಳೋಣ. ಸೊ ನಾನು ಫಸ್ಟ್ ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೈಡ್ರೋಜನ್ಗೆ 2 ಆಟಮ್ ಇದೆ, 2 ಹೈಡ್ರೋಜನ್ ಇದೆ. ಒಂದೊಂದು ಹೈಡ್ರೋಜನ್ ಆಟಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ. ಹಾಗಾಗಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತಂದರೆ 2 ಇದೆ. ಹೇಗೆ ಅವೆರಡರ ಮಧ್ಯೆ ಒಂದು ಬಾಂಡ್ ಆಗಲೇಬೇಕು. ಹಂಗಾಗಿ ಒಂದು ಬಾಂಡ್ ಆಗಬೇಕು ಅಂದರೆ ಒಂದು ಬಾಂಡ್ ಪೇರ್ ಇರಲೇಬೇಕು. ಸೊ ಹಾಗಾಗಿ ಏನಾಯಿತು, 2 ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ ಸೊ ಹೌ ಮೆನಿ ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆದರೆ 2 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್. ಹಾಗಾದರೆ ಲೋನ್ ಪೇರ್ ಏನಿದೆ 2 - 2 ನಮ್ಗೆ ಗೊತ್ತು. ಲೋನ್ ಪೇರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೈನಸ್ ಬಾಂಡ್ ಪೇರ್ನ ಮಾಡಿದಾಗ ನನಗೆ ಲೋನ್ ಪೇರ್ ಬರುತ್ತೆ. ಸೊ ಹಾಗಾದಾಗ ನನಗೆ ಏನಾಗುತ್ತೆ, ಬರೋದೇ ಇಲ್ಲ, 0 ಆಗುತ್ತೆ. ಹಾಗಾಗಿ ಈ ಮಾಲಿಕ್ಯೂಲ್ ಏನಾಗುತ್ತೆ, ಒಂದು ಸಿಂಗಲ್ ಬಾಂಡ್ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಇರುತ್ತೆ. ಸೊ ಈ ಥರ ಇರ್ತದೆ. ಇದು ಡು ನಾಟ್ ಕಂಟೈನ್ ಎನಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ ಒಂದು ಹೈಡ್ರೋಜನ್ ಮತ್ತು ಇನ್ನೊಂದು ಹೈಡ್ರೋಜನ್ ಮೇಲೆ ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಈಗ ಇನ್ನೊಂದು ಮಾಲಿಕ್ಯೂಲ್ನ ತಗೊಳ್ಳೋಣ, ಆಕ್ಸಿಜನ್. ಆಕ್ಸಿಜನಲ್ಲಿ ಏನಾಗುತ್ತೆ, 2 ಮಾಲಿಕ್ಯೂಲ್ನ 2 ಆಟಮ್ನ ಇದೆ, O2 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಥವಾ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬೋತ್ ಆಟಮ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಆಟಮ್ಗೆ ಆಕ್ಸಿಜನ್ಗೆ 6 ಇದೆ, 2 ಇದೆ. ಹಾಗಾಗಿ ಇದು 12 ಎಲೆಕ್ಟ್ರಾನ್ಸ್ ಆಯಿತು. ಸೊ ಒಂದು ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ ಮಧ್ಯೆ ಏನಾಗ್ತಿದೆ, ಒಂದು ಬಾಂಡ್ ಇರಲೇಬೇಕು, ಬಿಕಾಸ್ ಇಟ್ಸ್ ಎ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಿದೆ. ಸೊ ಅವಾಗ ಏನಾಗ್ತಾ ಇದೆ ಅಂದರೆ ಬಾಂಡ್ ಪೇರ್ ಎಷ್ಟಾಯಿತು, ಒಂದು ಬಾಂಡ್ ಇರೋದಕ್ಕೋಸ್ಕರ 2 ಇಂಟು ನಂಬರ್ ಆಫ್ ಬಾಂಡ್ಸ್ ಅಂದರೆ ಇಂಟು 1 ಆದರೆ 2 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಹಾಗಾದರೆ ಲೋನ್ ಪೇರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 12 - 2 ಮಾಡಿದಾಗ 10 ಎಲೆಕ್ಟ್ರಾನ್ಸ್ ಇದೆ. ಈಗ ಚಿತ್ರ ನಂಬರ್ 1ನಲ್ಲಿ ನೀವು ನೋಡ್ತಾ ಇದ್ದರೆ ಈಚ್ ಆಕ್ಸಿಜನ್ ಆಟಮ್ಗೆ ನಾನು ಏನು ಮಾಡಿದ್ದೀನಿ, 6 ವೇಲೆನ್ಸ್ ಎಲೆಕ್ಟ್ರಾನ್ನ ಹಾಕಿದ್ದೀನಿ. ಎರಡನೇದ್ರಲ್ಲಿ ಏನಾಗ್ತಾ ಇದೆ ಅಂದರೆ ಅದರಲ್ಲಿ ಏನಾಗ್ತಾ ಇದೆ, 6ರಲ್ಲಿ ಏನಾಯಿತು, ಒಂದು ಎಲೆಕ್ಟ್ರಾನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಹಾಗಾಗಿ ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 5 ಎಲೆಕ್ಟ್ರಾನ್ಸ್. ಟೋಟಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 10 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದು 2ನೇ ನಂಬರಲ್ಲಿ ತೋರಿಸಿದ್ದೀವಿ. ಫಸ್ಟ್ ನಾವೇನು ಮಾಡ್ಕೋಬೇಕು, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಬೋತ್ ದಿ ಆಟಮ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಮೇಲೆ ಅವೆರಡರ ಮಧ್ಯೆ ಬಾಂಡ್ ಒಂದು ಸಿಂಪಲ್ ಬಾಂಡ್ ಆಗುತ್ತೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆವಾಗ ಅಷ್ಟು ನಂಬರ್ ಆಫ್ ಬಾಂಡ್ ಪೇರ್ ಆಗುತ್ತೆ. ನನಗೆ ಆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸಿಂದ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೇನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಈಕ್ವಲಿ ನಾನು ಏನು ಮಾಡಬೇಕು, 2 ಆಟಮ್ ಮೇಲೆ ಸಿಚುಯೇಟ್ ಮಾಡಬೇಕು. ಆ್ಯಸ್ ಶೋನ್ ಇದು ಡಯಾಗ್ರಾಮ್ 2. ಡಯಾಗ್ರಾಮ್ 2ನಲ್ಲಿ ತೋರಿಸಿರೋ ಥರ ನಾನೇನು ಮಾಡಿದ್ದೀನಿ, ಅವೆರಡರ ಮಧ್ಯೆ 5 ಎಲೆಕ್ಟ್ರಾನ್ಗಳನ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಇಲ್ಲೇನಾಗ್ತಾ ಇದೆ, ಈಗ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 1 2 3 4 5 6 7 ಒಂದೊಂದು ಆಕ್ಸಿಜನ್ ಆಟಮ್ನ ತೊಗೊಂಡ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 5 ಇದೆ. ಒಂದು ಬಾಂಡ್ ಇನ್ವಾಲ್ವ್ ಆಗಿದೆ. ಸೊ ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು, 7 ಎಲೆಕ್ಟ್ರಾನ್ ಫಾರ್ ಈಚ್ ಆಕ್ಸಿಜನ್ ಆಟಮ್. ಸೊ ನನಗೆ ಆಕ್ಟೇಟು ಫಾಲೋ ಆಗ್ತಾ ಇಲ್ಲ. ಆಕ್ಟೋಟ್ ಫಾಲೋ ಆಗಬೇಕು ಅಂದರೆ ಏನಾಗಬೇಕು, ಐ ಶುಡ್ ಹ್ಯಾವ್ 1 more ಬಾಂಡ್. ಸೊ ಆ 1 more ಬಾಂಡ್ ಏನಾಗುತ್ತೆ, ಈಚ್ ಒನ್ ಆಫ್ ದಿ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಗಿವ್ 1 ಎಲೆಕ್ಟ್ರಾನ್. 2 ಒಂದೊಂದು ಎಲೆಕ್ಟ್ರಾನ್ ಕೊಡುತ್ತೆ. ಕೊಟ್ಟಾಗ ಏನಾಗುತ್ತೆ, ನನಗೆ ಇನ್ನೊಂದು ಡಬಲ್ ಬಾಂಡ್ ಬರುತ್ತೆ. ಸೊ ಡಯಾಗ್ರಾಮ್ ನಂಬರ್ 3ನ ಕನ್ಸಿಡರ್ ಮಾಡಿಕೊಂಡ್ರೆ ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 4 ವೇಲೆನ್ಸ್ ಎಲೆಕ್ಟ್ರಾನ್. 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಈಚ್ ಆಕ್ಸಿಜನ್ ಆಟಮ್ ವಿಲ್ ಸ್ಯಾಟಿಸ್ಫೈ ದಿ ಆಕ್ಟೇಟ್ ರೂಲ್. ಮತ್ತೊಂದು ಸಲ ಹೇಳ್ತೀನಿ.
ಫಸ್ಟ್ ನಾವೇನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು. ಈಚ್ ಆಟಮ್ ಮೇಲೆ ಅವೆರಡನ್ನು ಹಾಕ್ಕೋಬೇಕು. ಅವೆರಡರ ಮಧ್ಯೆ ಕೋವಲೆಂಟ್ ಬಾಂಡ್ ಫಸ್ಟ್ ಒಂದು ಸಿಂಪಲ್ ಬಾಂಡ್ನ ಹಾಕಬೇಕು. ಒಂದು ಸಿಂಪಲ್ ಬಾಂಡ್ ಹಾಕಿದಾಗ ನನಗೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸಿಂದ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಈಕ್ವಲಿ ನಾನು ಏನು ಮಾಡಬೇಕು, ಎರಡು ಆಟಮ್ ಮೇಲೆ ಹಾಕ್ಬಿಟ್ಟು ಈಚ್ ಆಟಮ್ ವೆದರ್ ಇಟ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಅನ್ ಆಕ್ಟೇಟ್ ರೂಲ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ಸೊ ಸೆಕೆಂಡಲ್ಲಿ ತೊಗೊಂಡ್ರೆ, ಸೆಕೆಂಡ್ ಡಯಾಗ್ರಾಮ್ ತೊಗೊಂಡ್ರೆ ಆಕ್ಸಿಜನಲ್ಲಿ ಏನಾಗ್ತಾ ಇದೆ, 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ತಾ ಇದೆ, 8 ಆಗ್ತಾ ಇಲ್ಲ. ಆಕ್ಟೇಟ್ ರೂಲ್ ಆಗಬೇಕು ಅಂದರೆ ಈಚ್ ಆಟಮ್ ಶುಡ್ ಹ್ಯಾವ್ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರಬೇಕು. ಆಕ್ಟೇಟ್ ಆಕ್ಟೇಟ್ 8 ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಈಚ್ ಆಟಮ್ ಶುಡ್ ಹ್ಯಾವ್, ದೆನ್ ಓನ್ಲಿ ಇಟ್ ವಿಲ್ ಅಂಡರ್ಗೋ ಕೋವಲೆಂಟ್ ಬಾಂಡ್, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಸ್ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದಾಗ ಏನು ಮಾಡ್ತೀನಿ ಅಂದರೆ, ಎಗೇನ್ ಒಂದೊಂದು ಆಕ್ಸಿಜನಿಂದ ಒಂದೊಂದು ಎಲೆಕ್ಟ್ರಾನ್ ತಗೊಂಡು ಇನ್ನೊಂದು ಬಾಂಡ್ನ ಬರಿತೀನಿ, ಆವಾಗ ಡಬಲ್ ಬಾಂಡ್ ಆಯಿತು. ಸೊ ಅವಾಗ ಏನಾಯಿತು, ಈಚ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 4 ವೇಲೆನ್ಸ್ ಎಲೆಕ್ಟ್ರಾನ್, 4 bonded pair of electron. Altogether they are going to each oxygen atom will going to have 8 electrons. ಹಾಗಾಗಿ ಇದು ಆಕ್ಟೇಟ್ ರೂಲ್ನ ಫಾಲೋ ಮಾಡುತ್ತೆ. ಹಾಗಾಗಿ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಆಕ್ಸಿಜನ್ ಏನಾಗುತ್ತೆ ಅಂದರೆ ಡಬಲ್ ಬಾಂಡ್ ಆಗುತ್ತೆ. ಅದೇ ಥರ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ನ ತೊಗೊಂಡ್ರೆ, ನೈಟ್ರೋಜನಲ್ಲಿ ವೇಲೆನ್ಸ್ 2 ನೈಟ್ರೋಜನ್ ಅಗೇನ್ N2 ತೊಗೋಬೇಕು. ಸೊ ಅವಾಗ ಏನಾಗುತ್ತೆ, ಒಂದೊಂದು ನೈಟ್ರೋಜನ್ಗೆ 5 ಎಲೆಕ್ಟ್ರಾನ್ ಇದೆ, 5 to 2 ಮಾಡಿದ್ರೆ 10 ಟೋಟಲ್ ಎಲೆಕ್ಟ್ರಾನ್ಸ್ ಆಯಿತು. ಸೊ ಈಗ ಒಂದು ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ಮಧ್ಯೆ ಏನು ಮಾಡಿದ್ದೀನಿ, ಒಂದು ಬಾಂಡ್ ಬರೆದ್ಬಿಟ್ಟಿದ್ದೀನಿ. ಬಾಂಡ್ ಬರೆದ ತಕ್ಷಣ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 2 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಅಂದರೆ 10 - 2 ಮಾಡಿದ್ರೆ 8 ಆಯಿತು. ಆ 8 ಎಲೆಕ್ಟ್ರಾನ್ಸ್ನ ಈಕ್ವಲಿ ನಾನು ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಫಸ್ಟ್ ಡಯಾಗ್ರಾಮ್ ನೋಡಿ, 4 ಎಲೆಕ್ಟ್ರಾನ್ಸ್ ಹಾಕಿದ್ದೀನಿ, ಮಧ್ಯದಲ್ಲಿ ಒಂದು ಸಿಂಗಲ್ ಬಾಂಡ್ನ ಹಾಕಿದ್ದೀನಿ. ಸೊ ಇಲ್ಲೇನಾಗ್ತಾ ಇದೆ, ಅಗೇನ್ ಈಚ್ ನೈಟ್ರೋಜನ್ ಆಟಮ್ ಆಕ್ಟೇಟ್ ರೂಲ್ನ ಫಾಲೋ ಮಾಡುತ್ತಾ ಇಲ್ವ ಅಂತ ಚೆಕ್ ಮಾಡಬೇಕು. ಸೊ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, 2 ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಆಲ್ಟುಗೆದರ್ ಎಷ್ಟಾಗ್ತದೆ 6 ಎಲೆಕ್ಟ್ರಾನ್ಸ್ ಇದೆ. ಆದರೆ ನನಗೆ ಆಕ್ಟೇಟ್ ಆಗಬೇಕಾದ್ರೆ ಎಷ್ಟಾಗಬೇಕು, 8 ಬೇಕು. ಹಾಗಾಗಿ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ರೈಟ್ 1 more ಡಬಲ್ ಬಾಂಡ್ ಟೇಕಿಂಗ್ 1 ಎಲೆಕ್ಟ್ರಾನ್ ಫ್ರಮ್ ಈಚ್ ನೈಟ್ರೋಜನ್ ಆಟಮ್. ಒಂದೊಂದು ನೈಟ್ರೋಜನ್ ಆಟಮಲ್ಲಿ ಒಂದೊಂದು ಎಲೆಕ್ಟ್ರಾನ್ ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಡಬಲ್ ಬಾಂಡ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅಗೇನ್ ಈಗ ನಾನು ಆಕ್ಟೇಟ್ ಆಗ್ತಿದೆಯಲ್ವ ಅಂತ ಚೆಕ್ ಮಾಡ್ತೀನಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನು, 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅವೆರಡು ಆ್ಯಡ್ ಮಾಡಿದ್ರೆ ಏನಾಯಿತು, ನನಗೆ ಒಟ್ಟು 7 ಎಲೆಕ್ಟ್ರಾನ್ ಆಗ್ತದೆ ಈಚ್ ನೈಟ್ರೋಜನ್ ಆಟಮ್, ಮತ್ತು ನನಗೆ 8 ಆಗ್ತಾ ಇದೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಇನ್ನೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಈಚ್ ನೈಟ್ರೋಜನ್ ಆಟಮ್ ತೊಗೊಂಡು ಮತ್ತಿನ್ನೊಂದು ಬಾಂಡ್ ಮಾಡ್ತೀನಿ. 3 ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಆಯಿತು, ಡಯಾಗ್ರಾಮ್ 3ನಲ್ಲಿ ತೋರಿಸಿರೋಂಗೆ. ಸೊ ಇವಾಗ ನಾನು ಆಕ್ಟೇಟ್ ಆಗ್ತಾ ಇದೆಯಲ್ವ ಅಂತ ಚೆಕ್ ಮಾಡ್ತೀನಿ. ಈಚ್ ನೈಟ್ರೋಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮತ್ತು 6 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಒಂದು ಬಾಂಡ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಬೇಕು. ಟ್ರಿಪಲ್ ಬಾಂಡ್ ಇದೆ, ಹಾಗಾಗಿ 6 ಎಲೆಕ್ಟ್ರಾನ್ಸ್ ಇದೆ. ಆಲ್ಟುಗೆದರ್ ಈಚ್ ನೈಟ್ರೋಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 8 ಎಲೆಕ್ಟ್ರಾನ್. ಆಕ್ಟೇಟ್ ರೂಲ್ನ ಫಾಲೋ ಮಾಡ್ತಾ ಇದೆ. ಹಾಗಾಗಿ ನೈಟ್ರೋಜನ್ ಫಾರ್ಮೇಷನ್ ಆಫ್ ನೈಟ್ರೋಜನ್ ಆಗಬೇಕು ಅಂದರೆ 3 ಟ್ರಿಪಲ್ ಬಾಂಡ್ ಬೇಕು. ಈಚ್ ನೈಟ್ರೋಜನ್ ಆಟಮ್ ಶುಡ್ ಹ್ಯಾವ್ 2 ಎಲೆಕ್ಟ್ರಾನ್. ದಿಸ್ ಇಸ್ ಅ ನೈಟ್ರೋಜನ್ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂದರೆ ದಿಸ್ ದ ವೇ ವಿ ಆರ್ ಗೋಯಿಂಗ್ ಟು ರೈಟ್ ನೈಟ್ರೋಜನ್. ಈಗ ನಾನು ಸಿಂಪಲ್ ಮಾಲಿಕ್ಯೂಲ್ಸ್ನ ತೊಗೊಳ್ತಾ ಇದ್ದರೆ, ಈಗ ಡೈ ಅಟಾಮಿಕ್ ಮಾಲಿಕ್ಯೂಲ್ನ ತೊಗೊಳ್ಳೋಣ, ಕಾರ್ಬನ್ ಡೈಆಕ್ಸೈಡ್ನ ತೊಗೊಳ್ಳೋಣ. ಸೊ ಕಾರ್ಬನ್ ಡೈಆಕ್ಸೈಡಲ್ಲಿ ಏನಾಗ್ತದೆ, 1 ಕಾರ್ಬನ್ ಇದೆ, 2 ಆಕ್ಸಿಜನ್ ಇದೆ. ಸೊ ನನಗೆ ಅದು ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ತೊಗೊಂಡ್ರೆ, ಕಾರ್ಬನ್ ತೊಗೊಂಡ್ರೆ 4 ಇದೆ, ಆಕ್ಸಿಜನಲ್ಲಿ ತೊಗೊಂಡ್ರೆ 6 ಇದೆ, 2 ಆಕ್ಸಿಜನ್ ಆಟಮ್ ಇದೆ. ಸೊ 6 × 2 12 + 4 16 ಆಯಿತು. ಸೊ ನಾನು ಈಗ ಏನು ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಕಾರ್ಬನ್ ಬರಿತಾ ಇದ್ದೀನಿ, ಆ ಕಡೆ ಈ ಕಡೆ ಒಂದು ಬಾಂಡ್ ಬರಿತಾ ಇದ್ದೀನಿ. ಎಲ್ಲ ಆಟಮ್ಗಳು ಕೋವಲೆಂಟ್ ಬಾಂಡ್ ಕನೆಕ್ಟ್ ಆಗಲೇಬೇಕು. ಹಂಗಾಗಿ ಏನು ಮಾಡ್ತಾ ಇದ್ದೀನಿ, ಒಂದು ಕಾರ್ಬನ್ನು ಆ ಕಡೆ ಈ ಕಡೆ ನಾನು ಏನು ಮಾಡ್ತಾ ಇದ್ದೀನಿ, ಓನ ಬರ್ಕೊಳ್ತಾ ಇದ್ದೀನಿ. ಸೊ ಅವಾಗ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 4 ಆಯಿತು. ಯಾಕಂದರೆ ಈಚ್ ಬಾಂಡ್ ವಿಲ್ ಗೋಯಿಂಗ್ ಟು ಹ್ಯಾವ್ 2 ಎಲೆಕ್ಟ್ರಾನ್. ಸೊ 2 ಬಾಂಡ್ ಇರೋದಕ್ಕೋಸ್ಕರ 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಸೊ ನೆಕ್ಸ್ಟ್ ಈಗ ನಾನು ಲೋನ್ ಪೇರ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಲೋನ್ ಪೇರ್ ಏನಾಗುತ್ತೆ, 16 - 4 ಮಾಡಿದಾಗ 12 ಆಗಬೇಕು. ಸೊ ನಾನು ಏನು ಮಾಡಬೇಕು, ಆ 12 ಎಲೆಕ್ಟ್ರಾನ್ನ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಯೂನಿಫಾರ್ಮ್ ಆಗಿ ಇರುವಂಥ ಎಲ್ಲ ಆಟಮ್ಗಳಿಗೂ ಹಾಕ್ತಾ ಹೋಗಬೇಕು. ಸೊ ನಾನು ಆಕ್ಸಿಜನ್ಗೆ ತೊಗೊಂಡ್ರೆ 1 2 3 4 5 ಹಾಕ್ತೀನಿ, ಇನ್ನೊಂದು ಆಕ್ಸಿಜನ್ಗೂ 5 ಹಾಕ್ತೀನಿ. ಸೊ 10 ಆಯಿತು. ಇನ್ನು 2 ಉಳಿತು, ಅದನ್ನೇನು ಮಾಡ್ತೀನಿ, ನಾನು ಕಾರ್ಬನ್ ಮೇಲೆ ಹಾಕ್ತಾ ಹೋಗ್ತೀನಿ. ಈಗೇನು ಮಾಡಬೇಕು, ನಾನು ಕಾರ್ನರ್ ಆಟಮ್ದು ತೊಗೊಂಡು ವೇಲೆನ್ಸಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನಾಟ್ ದಿ ಸೆಂಟ್ರಲ್ ಆಟಮ್, ಕಾರ್ಬನ್ ಆಟಮ್. ಎಗೇನ್ ಕಾರ್ಬನ್ನೇ ಯಾಕೆ ನಾನು ಸೆಂಟ್ರಲ್ ಆಟಮ್ ಆಗಿ ಇಲ್ಲಿ ಚೂಸ್ ಮಾಡಿದ್ದೀನಿ ಅಂದರೆ, ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ ಲೀಸ್ಟ್ ನಂಬರ್ ಇದೆ, ಆಕ್ಸಿಜನ್ 2 ಇದೆ, ಕಾರ್ಬನ್ 1 ಇದೆ. ಹಾಗಾಗಿ ಕಾರ್ಬನ್ ನಾನು ಸೆಂಟ್ರಲ್ ಆಟಮ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಸೊ ಕಾರ್ಬನ್ ಆಟಮ್ನ ಸೆಂಟ್ರಲಾಗಿ ತೊಗೊಂಡೆ. ಈಗ ಆಕ್ಸಿಜನ್ನ ನನಗೆ ಆಕ್ಟೇಟ್ ಫಾಲೋ ಮಾಡುತ್ತಾ ಇಲ್ವಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಆಕ್ಸಿಜನ್ಗೆ ಏನಾಗ್ತಿದೆ, 5 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, 2 ಬಾಂಡ್ ಪೇರ್ ಇದೆ. ಸೊ 7 ಎಲೆಕ್ಟ್ರಾನ್ಸ್. ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 7 ಎಲೆಕ್ಟ್ರಾನ್.
ಹಂಗಾಗಿ ಏನು ಮಾಡ್ತೀನಿ, ಕಾರ್ಬನ್ ಮೇಲೆ ಏನು ಎಲೆಕ್ಟ್ರಾನ್ ಇದಿಲ್ಲ ಆ ಎಲೆಕ್ಟ್ರಾನು ಮತ್ತು ಆಕ್ಸಿಜನ್ ಮೇಲಿರುವಂಥ ಒಂದು ಎಲೆಕ್ಟ್ರಾನು ಅವೆರಡರ ಮಧ್ಯೆ ಏನಾಗುತ್ತೆ, ನಾನು ಒಂದು ಬಾಂಡ್ ಫಾರ್ಮೇಷನ್ ಮಾಡ್ತೀನಿ. ಎರಡು ಕಡೆಗೂ ನಾನು ಏನು ಮಾಡ್ತೀನಿ, ಡಬಲ್ ಬಾಂಡ್ ಫಾರ್ಮೇಷನ್ ತೋರಿಸ್ತೀನಿ ಆ್ಯಸ್ ಶೋನ್ ಇನ್ ದಿ ಫಿಗರ್. ಇವಾಗ ನನಗೆ ವೇಲೆನ್ಸಿ ಆಕ್ಟಿವೇಟ್ ಆಗ್ತಾ ಇದೆಯಲ್ವಾ ಅಂತ ಆಲ್ ದಿ 3 ಆಟಮ್ಸ್ ಚೆಕ್ ಮಾಡ್ಕೊಳ್ಳೋಣ. ಎರಡು ಆಕ್ಸಿಜನ್ನ ತೊಗೊಂಡ್ರೆ ಈಚ್ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 4 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್. ಹಾಗಾಗಿ ಏನಾಯ್ತದು 8 ಎಲೆಕ್ಟ್ರಾನ್ಸ್ ಆಯಿತು ಅಲ್ಲಿ. ಸೊ ಹಾಗಾಗಿ ಆಕ್ಸಿಜನ್ನು ಸ್ಯಾಟಿಸ್ಫೈ ಆಯಿತು. ಈಗ ಕಾರ್ಬನ್ನ ತೊಗೊಂಡ್ರೆ ಕಾರ್ಬನ್ ಈಸ್ ಇನ್ವಾಲ್ವ್ಡ್ ಇನ್ 4 ಡಿಫ್ರೆಂಟ್ ಬಾಂಡ್ಸ್. 4 ಬಾಂಡ್ಸ್ ಅಂದರೆ 8 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಅದರದ್ದು ಆಕ್ಟೇಟು ಸ್ಯಾಟಿಸ್ಫೈ ಆಯಿತು. ದಟ್ಸ್ ವೈ ದ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್, ಕಾರ್ಬನ್ ಮಧ್ಯದಲ್ಲಿದೆ, ಆ ಕಡೆ ಈ ಕಡೆ ಡಬಲ್ ಬಾಂಡ್ ಇದೆ, ಆ ಕಡೆ ಈ ಕಡೆ ಆಕ್ಸಿಜನ್ ಇದೆ. ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಹಾಗಾದರೆ ಈಗ ಚಾರ್ಜ್ ಸ್ಪೀಶೀಸ್ಗೆ ಬರೀತಾ ಹೋಗೋಣ. ಸೊ ಸ್ಟ್ರಕ್ಚರ್ ಆಫ್ ಹೈಡ್ರೋನಿಯಂ ಅಯಾನ್ H3O+ ಬಗ್ಗೆ ಬರೀತಾ ಹೋಗೋಣ ಏನಾಗುತ್ತೆ ಅಂತ. ಸೊ ನಾನು ಮುಂಚೆನೇ ಹೇಳ್ದಂಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ನಾನು ಕೌಂಟ್ ಮಾಡಬೇಕಾದ್ರೆ ಪಾಸಿಟಿವ್ಲಿ ಚಾರ್ಜ್ ಇದ್ದರೆ ಅದನ್ನ ಏನು ಮಾಡ್ಕೋಬೇಕಾಗತ್ತೆ, ನಾನು ಸಬ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ನೆಗೆಟಿವ್ಲಿ ಚಾರ್ಜ್ ಇದ್ದರೆ ಅದನ್ನ ಏನು ಮಾಡಬೇಕಾಗತ್ತೆ, ನಾನು ಆ್ಯಡ್ ಮಾಡಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಫಾರ್ಮುಲಾದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಹೌ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಆಲ್ ದಿ ಆಟಮ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಯೂಸಿಂಗ್ ದಟ್ ಫಾರ್ಮುಲಾ. ಸೊ ನನಗೆ ಆಕ್ಸಿಜನ್ಗೆ ಏನು ಬೇಕು 6 ಇದೆ, ಹೈಡ್ರೋಜನ್ಗೆ ಒಂದೊಂದು ಹೈಡ್ರೋಜನ್ಗೆ 3 ಇದೆ. ಸೊ ಅದ್ರ ಪ್ಲಸ್ ಇರೋದಕ್ಕೋಸ್ಕರ ಒಂದು ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ 6 3 9, 9ರಲ್ಲಿ 1 ಹೋದರೆ 8 ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಈ ಮಾಲಿಕ್ಯೂಲಲ್ಲಿ ಅಂತಂದರೆ 8 ಇದೆ. ಸೊ ಅಂದರೆ ಮಧ್ಯದಲ್ಲಿ ಏನು ಮಾಡ್ತೀನಿ, ಆಕ್ಸಿಜನ್ ಆಟಮ್ ತೊಗೊಳ್ತೀನಿ. ಆಕ್ಸಿಜನ್ ನಂಬರ್ ಕಡಿಮೆ ಇದೆ, ಹೈಡ್ರೋಜನ್ ಜಾಸ್ತಿ ಇದೆ. ಲೀಸ್ಟ್ ನಂಬರ್ ಇರೋದನ್ನು ನಾನು ಸೆಂಟ್ರಲ್ ಆಟಮ್ ಮಾಡ್ಕೋಬೇಕು. ಆಕ್ಸಿಜನ್ ಸೆಂಟ್ರಲ್ ಆಟಮ್ ಮಾಡ್ಕೊಳ್ತೀನಿ. ಎಲ್ಲ ಕಡೆಗೂ ಒಂದೊಂದು ಬಾಂಡ್ನ ಬರಿತೀನಿ. ಸೊ 3 ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹಂಗಾಗಿ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಅಂದರೆ 6 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಆಗ್ತಾ ಹೋಗುತ್ತೆ. ಹಾಗಾದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ 8 - 6 ಮಾಡ್ತೀನಿ, 2 ಆಗುತ್ತೆ. ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ ಆಕ್ಟೇಟ್ ಈಚ್ ಕಾರ್ನರ್ ಆಟಮ್ದು ಆಕ್ಟೇಟ್ ಸ್ಯಾಟಿಸ್ಫೈ ಆಗ್ತಿದೆ ಅಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಹೈಡ್ರೋಜನ್ಗೆ ಆಕ್ಟೇಟ್ ಆಗಬೇಕು ಅಂದರೆ ಓನ್ಲಿ 2 ಎಲೆಕ್ಟ್ರಾನ್ಸ್ ಬೇಕು. ಆಲ್ರೆಡಿ ಈಚ್ ಹೈಡ್ರೋಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 2 ಎಲೆಕ್ಟ್ರಾನ್. ಹಾಗಾಗಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಏನು ಮಾಡ್ತೀನಿ, ಆಕ್ಸಿಜನ್ ಮೇಲೆ ಬರಿತೀನಿ. ಎಗೇನ್ ದಟ್ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ನಾನು ಮುಂಚೆನೇ ರೂಲ್ಸಲ್ಲಿ ಹೇಳ್ದಂಗೆ ಪಾಸಿಟಿವ್ಲಿ ಚಾರ್ಜ್ ಯಾವಾಗೂ ಸೆಂಟ್ರಲ್ ಆಟಮ್ಗೆ ಬರೀಬೇಕು, ನೆಗೆಟಿವ್ ಚಾರ್ಜು ಯಾವಾಗೂ ನಾನು ಕಾರ್ನರ್ ಆಟಮ್ಸ್ಗೆ ಬರೀಬೇಕು. ಹಂಗಾಗಿ ಇದ್ರದ್ದು ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ H3O+. ಇದು ಸ್ಟ್ರಕ್ಚರು 3 ಸಿಂಗಲ್ ಬಾಂಡ್ ಆಗುತ್ತೆ ಬಿಟ್ವೀನ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ದಟ್ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಆಲ್ಸೋ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಅಮೋನಿಯಂ ರ್ಯಾಡಿಕಲ್ನ ತೊಗೊಳ್ಳೋಣ, NH4+ನ ತೊಗೊಳ್ಳೋಣ. ಎಗೇನ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಒಟ್ಟು 5 ನೈಟ್ರೋಜನ್ಗೆ 5 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಹೈಡ್ರೋಜನ್ಗೆ 1 ಇದೆ. ಎಗೇನ್ -1 ಮಾಡಬೇಕು ಬಿಕಾಸ್ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಅವಾಗ ಏನಾಗುತ್ತೆ 5 4 9, 9ರಲ್ಲಿ 1 ಹೋಯಿತು ಅಂದರೆ 8. ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ 8 ಇದೆ. ಸೊ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ, ನೈಟ್ರೋಜನ್ನ ತೊಗೊಳ್ತೀನಿ. ಯಾಕೆ ನೈಟ್ರೋಜನ್ನ ಸೆಂಟ್ರಲ್ ಆಟಮ್ನ ತೊಗೊಳ್ತೀನಿ ಅಂದರೆ ಲೀಸ್ಟ್ ನಂಬರ್ ಇದೆ, ಅದಕ್ಕೆ 4 ಆಟಮ್ಗಳನ್ನ ಸುತ್ತ ಬರಿತೀನಿ. ಸೊ ಹಂಗಾಗಿ 4 ಬಾಂಡ್ ಆಗುತ್ತೆ. 4 ಬಾಂಡ್ ಆಗಿದ ತಕ್ಷಣ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು 8 ಆಯಿತು. ಸೊ 8 - 8 ಮಾಡಿದ್ರೆ 0 ಆಯಿತು. ಹಾಗಾಗಿ ಪಾಸಿಟಿವ್ ಚಾರ್ಜ್ ನಾನು ಸೆಂಟ್ರಲ್ ಆಟಮ್ಗೆ ಬರಿತಾ ಹೋಗ್ತೀನಿ. ದಿಸ್ ಇಸ್ ಸ್ಟ್ರಕ್ಚರ್ ಆಫ್ NH4+. ಅದೇ ಥರ ನಾನೀಗ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸು ಬರೆಯೋಕ್ಕೆ ಹೋಗೋಣ. ಸೊ SO3 2- ತೊಗೊಳ್ಳೋಣ. ಸೊ ಅಗೇನ್ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪಾಸಿಟಿವ್ಲಿ ಚಾರ್ಜ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀನಿ, ನೆಗೆಟಿವ್ಲಿ ಚಾರ್ಜ್ ಇದ್ದರೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ನನಗೆ ಸಲ್ಫರ್ಗೆ 6 ಇದೆ, ಆಕ್ಸಿಜನ್ಗೂ 6 ಇದೆ. 6 × 3 ಆಟಮ್ಸ್ ಇದೆ ಆಕ್ಸಿಜನ್ನು, +2 ಮಾಡ್ತೀನಿ. 2 ಮಾಡಿದಾಗ 18 + 8 ಆ್ಯಡ್ ಮಾಡಿದ್ರೆ ನನಗೆ ಎಷ್ಟಾಗುತ್ತೆ 26 ಆಗುತ್ತೆ. ಸೊ ಅಗೇನ್ ಸೆಂಟ್ರಲ್ ಆಟಮ್ ಲೀಸ್ಟ್ ನಂಬರ್ ಇರೋ ಸೆಂಟ್ರಲ್ ಆಟಮ್ ತೊಗೋಬೇಕು. ಸಲ್ಫರ್ ಸೆಂಟ್ರಲ್ ಆಟಮ್ ತೊಗೊಳ್ತೀನಿ. ಆ 3 ಆಕ್ಸಿಜನ್ ಅದಕ್ಕೆ ಅಟ್ಯಾಚ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೊಂಡು ಅವಾಗ ಏನಾಗುತ್ತೆ, ನನಗೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು 3 ಬಾಂಡ್ ಇರೋದಕ್ಕೋಸ್ಕರ 6 ಎಲೆಕ್ಟ್ರಾನ್ಸ್ ಆಯಿತು. 2 × 3 6 ಎಲೆಕ್ಟ್ರಾನ್ಸ್ ಆಯಿತು. ಈಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಮೈನಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ 20 ಎಲೆಕ್ಟ್ರಾನ್ಸ್ ಬರುತ್ತೆ. ಆ 20 ಎಲೆಕ್ಟ್ರಾನ್ಸ್ನ ನಾನು ಈಕ್ವಲ್ ಆಗಿ ಆಲ್ ಕಾರ್ನರ್ ಆಟಮ್ಸ್ಗೆ ಫಸ್ಟ್ ಹಾಕಿ ಉಳಿದ್ರೆ ನಾನು ಸೆಂಟ್ರಲ್ ಆಟಮ್ಗೆ ಹಾಕಬೇಕು. ಸೊ ಅವಾಗ ಹಂಗೆ ಹಾಕ್ತಾ ಹೋದಾಗ ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 6 ಎಲೆಕ್ಟ್ರಾನ್ ಈಚ್ ಆ್ಯಂಡ್ 2 ಎಲೆಕ್ಟ್ರಾನ್ಸ್ ಟು ಸಲ್ಫರ್. ಮತ್ತೊಂದು ಸಲ ಹೇಳ್ತೀನಿ, ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ನ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನಿಂದ ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಫಸ್ಟ್ ನಾನು ಏನು ಮಾಡಬೇಕು, ಕಾರ್ನರ್ ಆಟಮ್ಸ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ಬೇಕು. ಉಳಿದ್ರೆ ಅದನ್ನು ಸೆಂಟ್ರಲ್ ಆಟಮ್ಗೆ ಕೊಡಬೇಕು.
ಆ ಥರ ಮಾಡಿದಾಗ SO3 2- ಏನಾಗ್ತಾ ಇದೆ ಅಂದರೆ ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 6 ವೇಲೆನ್ಸ್ ಎಲೆಕ್ಟ್ರಾನ್ ಆ್ಯಂಡ್ ಸಲ್ಫರ್ ವಿಲ್ ಗೋಯಿಂಗ್ ಟು ಹ್ಯಾವ್ 2 ವೇಲೆನ್ಸ್ ಎಲೆಕ್ಟ್ರಾನ್. ಯಾಕೆಂದರೆ ಒಟ್ಟು ಟೋಟಲ್ 20 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದರಲ್ಲಿ 18 ಆನ್ ದಿ ಕಾರ್ನರ್ ಆಟಮ್ಸ್ ಬರ್ತಾ ಇದೆ, 2 ನಾನು ಏನು ಮಾಡ್ತಾ ಇದ್ದೀನಿ ಸಲ್ಫರ್ ಮೇಲೆ ಕೊಡ್ತಾ ಇದ್ದೀನಿ. ಈಗ ಏನು ಮಾಡಬೇಕು, ಕಾರ್ನರ್ ಆಟಮ್ದು ನನಗೆ ಆಕ್ಟೇಟ್ ರೂಲು ಫಾಲೋ ಆಗ್ತಿದೆಯಲ್ವಾ ಅಂತ ನೋಡಬೇಕು. ಸೊ ಈಚ್ ಕಾರ್ಬನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 8 ಎಲೆಕ್ಟ್ರಾನ್ಸ್ ಆಗ್ತಾ ಇದೆ. ಸಲ್ಫರ್ನ ತೊಗೊಂಡ್ರು ಆಗ್ತಾ ಇದೆ. ಅಗೇನ್ ದೇರ್ ಇಸ್ ಅನ್ ಎಕ್ಸೆಪ್ಷನ್, ಈಚ್ ಸೆಂಟ್ರಲ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಕೋವಲೆನ್ಸಿ. ಸೊ ಮ್ಯಾಕ್ಸಿಮಮ್ ಆಗಿ ಕೋವಲೆನ್ಸ್ ಆಗೋಕ್ಕೆ ಅದು ಟ್ರೈ ಮಾಡುತ್ತೆ. ಹಾಗಾಗಿ ಅದೇನು ಮಾಡುತ್ತೆ ಅಂದರೆ ಒಂದು ಆಕ್ಸಿಜನ್ನಿಂದ 2 ಎಲೆಕ್ಟ್ರಾನ್ನ ತಗೊಂಡು ಇಟ್ ಗೋಯಿಂಗ್ ಟು ಫಾರ್ಮ್ ಎ ಡಬಲ್ ಬಾಂಡ್. Is that clear? So this is what Lewis was unable to explain. Structure barda ಹೇಗಾಯಿತು ಅಂತ explain ಮಾಡ್ದ. Why in that matter, why in that format it has been sharing the electrons ಅನ್ನೋದನ್ನು ಅವನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫೇಲ್ಯೂರ್ ಆದ. ಸ್ಟ್ರಕ್ಚರ್ ಬರ್ದಾಗ ಏನಾಗುತ್ತೆ ಅಂದರೆ ಒಂದು ಆಕ್ಸಿಜನ್ ಆಟಮಲ್ಲಿರುವಂಥ 2 ಎಲೆಕ್ಟ್ರಾನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ಬಿಟ್ವೀನ್ S and O. ಸೊ ಹಾಗಾಗಿ ಏನಾಯಿತು, ಈಚ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ ಈಚ್ ಒನ್ ಆಫ್ ದಿ oxygen atom will going to have the octet and sulfur will also going to have not only octet, it going to have 10 electrons. Again ನಾನು ಹೇಳಿದಂಗೆ central atom may have more than 8 electrons, minimum ಎಂಟು ಇರಲೇಬೇಕು, more than 8 electrons ಆಗ್ಬೋದು. ಸೊ ಹಾಗಾಗಿ ಏನಾಯಿತು, ಈ ಥರ ಎಲೆಕ್ಟ್ರಾನ್ಸ್ ಬಂತು. ಈಗ ಏನು ಮಾಡಿದ್ವಿ ನಾವು, ಅದ್ರ ಸ್ಟ್ರಕ್ಚರ್ ಬರೆದ್ವಿ. ಬಟ್ ಚಾರ್ಜ್ ಬರೆಯೋದಕ್ಕೆ ಅಗೇನ್ ದೇರ್ ಇಸ್ ಎ ಫಾರ್ಮುಲಾ. ಆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಫಾರ್ಮಲ್ ಚಾರ್ಜ್ ಹೇಗೆ ಬರೀಬೇಕು ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೈನಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2 ಆ ಥರ ಮಾಡ್ಕೋಬೇಕು. ಸೊ ನೀವು ಚಿತ್ರದಲ್ಲಿ ನೋಡಿಕೊಂಡ್ರೆ ಈಗ ಆಕ್ಸಿಜನ್ಗೆ ಇರುವಂಥದ್ದು ಏನಾಗ್ತಾ ಇದೆ, 2 ಆಕ್ಸಿಜನ್ಗಳು ಏನಿದೆಯಲ್ಲ ವಿಚ್ ಗೋಯಿಂಗ್ ಟು ಹ್ಯಾವ್ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 1 ಬಾಂಡ್ ಇರುವಂಥದ್ದು. ಆ 2 ಒಂದೇ ಥರ ಸ್ಟ್ರಕ್ಚರ್ ಇರೋದಕ್ಕೋಸ್ಕರ ಅವೆರಡಕ್ಕೂ ನಂಬರ್ 1 ಅಂತ ಕೊಡ್ತೀನಿ. ಇನ್ನೊಂದು ಆಕ್ಸಿಜನ್ ಇದೆ, ಆಕ್ಸಿಜನ್ ಏನಾಗ್ತಾ ಇದೆ ನನಗೆ ಡಬಲ್ ಬಾಂಡ್ ಇದೆ, 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಆಕ್ಸಿಜನ್ ಡಿಫ್ರೆಂಟ್ ಆಗಿದೆ, ಅದನ್ನು 2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಅಗೇನ್ ನಾನು ಮುಂಚೆನೇ ಹೇಳ್ದಂಗೆ ನೆಗೆಟಿವ್ ಚಾರ್ಜ್ ಬರಿಬೇಕು ಅಂದರೆ ಯಾವಾಗೂ ನಮಗೆ ಕಾರ್ನರ್ ಆಟಮ್ಸ್ಗೆ ಬರಿಬೇಕು, ಪಾಸಿಟಿವ್ ಚಾರ್ಜ್ ಬರಿಬೇಕು ಅಂದರೆ ಸೆಂಟ್ರಲ್ ಆಟಮ್ಗೆ ಬರಿಬೇಕು. ಹಾಗಾಗಿ ಐ ಆಮ್ ಬಾದರ್ಡ್ ಓನ್ಲಿ ಅಬೌಟ್ ಆಕ್ಸಿಜನ್, ನಾಟ್ ವಿತ್ ದ ಸಲ್ಫರ್. ಸೊ ಒಂದು ಆಟಮ್ ನಂಬರ್ 1ನ ಕನ್ಸಿಡರ್ ಮಾಡಿಕೊಂಡ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಆಕ್ಸಿಜನ್ಗೆ ಎಷ್ಟಿರುತ್ತೆ, 6 ಇರುತ್ತೆ, ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ ಆಟಮಲ್ಲಿ ಎಷ್ಟಿದೆ ಅಂತಂದರೆ 2 ಆಟಮ್ ನಂಬರ್ ಆಕ್ಸಿಜನ್ ಆಟಮ್ಗೆ 6 ಇದೆ, ಸೊ 6 ಅಂತ ತೊಗೊಳ್ತೀನಿ, ಮೈನಸ್ ಎಷ್ಟು ಬಾಂಡಲ್ಲಿ ಇನ್ವಾಲ್ವ್ ಆಗಿದೆ, 1 ಬಾಂಡ್ ಇನ್ವಾಲ್ವ್ ಆಗಿದೆ, ಹೌ ಮೆನಿ ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ನನಗೆ ಆನ್ಸರ್ ಎಷ್ಟು ಬಂತು, -1 ಬಂತು. ಅದೇ ರೀತಿ ಆಕ್ಸಿಜನ್ ನಂಬರ್ 2ನ ತೊಗೊಳ್ತೀನಿ ನಾನು. ಆಕ್ಸಿಜನ್ ನಂಬರ್ 2 ತೊಗೊಂಡ್ರೆ ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 6 ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಅದ್ರ ಮೇಲೆ 4 ಇದೆ, ಎಷ್ಟು ಬಾಂಡ್ ಇದೆ, 2 ಬಾಂಡ್ ಇದೆ, ಹಾಗಾಗಿ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ, 4 ಆಗುತ್ತೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಇಟ್ ವಿಲ್ ಬಿಕಮ್ 0. ಸೊ ಫಾರ್ಮಲ್ ಚಾರ್ಜನ್ನ ಬರಿಬೇಕು ಅಂತಂದರೆ SO3 2- ಬರಿಬೇಕು ಅಂದರೆ 2 ಆಕ್ಸಿಜನ್ ಮೇಲೆ ನಾನು ನೆಗೆಟಿವ್ ಚಾರ್ಜ್ ಬರಿಬೇಕು, 1 ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರೆಯಲ್ಲ. ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಪಾಸಿಟಿವ್ ಚಾರ್ಜ್, ಅದ್ರ ಮೇಲೆ ಫಾರ್ಮಲ್ ಚಾರ್ಜ್ ಏನಾಗ್ತಾ ಇದೆ, 0 ಆಗ್ತಾ ಇದೆ. ಹಾಗಾಗಿ ಸ್ಟ್ರಕ್ಚರ್ ಆಫ್ SO3 2- ಯಾವ ಥರ ಆಗುತ್ತೆ ಅಂದರೆ ಮಧ್ಯದಲ್ಲಿ ಸಲ್ಫರ್ ಇರುತ್ತೆ, ಬೋತ್ ಆಫ್ ದೆಮ್ ಆರ್ ಆಕ್ಸಿಜನ್ ಜೊತೆಗೆ 2 ಸಿಂಗಲ್ ಬಾಂಡ್ ಇರುತ್ತೆ, ಅಲ್ಲಿ ಆ ಸಿಂಗಲ್ ಬಾಂಡ್ ಇರುವಂಥ ಆಕ್ಸಿಜನ್ಗೆ ಮೇಲೆ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ, ಇನ್ನೊಂದು ಆಕ್ಸಿಜನ್ ಮೇಲೆ ಅದು ಡಬಲ್ ಬಾಂಡ್ ಆಗುತ್ತೆ, ಅದ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ನೆಗೆಟಿವ್ಲಿ ಚಾರ್ಜ್ ಅಯಾನ್. ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, SO4 2-. ಎಕ್ಸಾಕ್ಟ್ಲಿ ಸೇಮೇ ಇದೆ, ಆದರೆ 1 ಆಕ್ಸಿಜನ್ನು Hಗೆ ಹಾಕ್ತಾ ಇದೆ. ಸೊ ಅಗೇನ್ ನಾನು ಏನು ಮಾಡಬೇಕಾಗುತ್ತೆ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆಕ್ಸಿಜನ್ಗೆ 6 ಇದೆ, ಸಲ್ಫರ್ಗೆ 6 ಇದೆ, ಸೊ ಮಲ್ಟಿಪ್ಲೈ ಮಾಡಿಕೊಂಡೆ ಅಗೇನ್ ನೆಗೆಟಿವ್ಲಿ ಚಾರ್ಜ್ ಇರೋದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ ಟುಗೆದರ್ ಮಾಡಿದ್ರೆ ಏನಾಯಿತು, 4 24, 24 ಪ್ಲಸ್ 6 30, 30 ಪ್ಲಸ್ 2 32. ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 32 ಆಯಿತು. ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಗೇನ್ ನಾನು ಏನು ಬರೀಬೇಕು, ಸಲ್ಫರ್ ಬರೆದು 4 ಆಕ್ಸಿಜನ್ನ ಬರೀಬೇಕು. ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 8 ಆಯಿತು. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, 32 - 8 24 ಆಯಿತು. ಆಲ್ 24 ಎಲೆಕ್ಟ್ರಾನ್ಸ್ ನಾನು ಏನು ಮಾಡಬೇಕು, ಕಾರ್ನರ್ ಆಟಮ್ಸ್ಗೆ ಹಾಕಬೇಕು, ಉಳಿದ್ರೆ ಸೆಂಟ್ರಲ್ ಆಟಮ್ಗೆ ಹಾಕಬೇಕು. ಇಲ್ಲೇನು ಯಾವುದೂ ಉಳಿದಿಲ್ಲ, ಹಾಗಾಗಿ ಏನಾಯಿತು, ನಾನು ಎಲ್ಲನೂ ಸೆಂಟ್ರಲ್ ಆಟಮ್ಗಳಿಗೆ ಹಾಕ್ತೆ. ಈಚ್ ಕಾರ್ಬನ್ ಆಟಮ್ ವಿಲ್ ಗೋಯಿಂಗ್ ಈಚ್ ಆಕ್ಸಿಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 6 ಎಲೆಕ್ಟ್ರಾನ್ ಆನ್ ಈಚ್. ಸೊ ಈಗ ನನಗೆ ಕಾರ್ನರ್ ಆಟಮ್ದು ಆಕ್ಟೇಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಈಚ್ ಒನ್ ಆಫ್ ದೆಮ್ ದೇ ಗೋಯಿಂಗ್ ಟು ಶೋ ದಿ ಆಕ್ಟೇಟ್ ಅರೇಂಜ್ಮೆಂಟ್ ಆಗ್ತಾ ಇದೆ. ಆದರೆ ಎಗೇನ್ ಸೆಂಟ್ರಲ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಅನ್ನೋದಕ್ಕೋಸ್ಕರ ಅದೇನಾಗುತ್ತೆ, ಇಟ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡಿಂಗ್ ವಿತ್
2 ಆಕ್ಸಿಜನ್ ಆಟಮ್, 2 ಆಕ್ಸಿಜನ್ ಆಟಮ್ ಜೊತೆಗೆ ಡಬಲ್ ಬಾಂಡಾಗಿ ಇನ್ವಾಲ್ವ್ ಆಗುತ್ತೆ. ಸೊ ಡಬಲ್ ಬಾಂಡಾಗಿ ಇನ್ವಾಲ್ವ್ ಆದಾಗ ಏನಾಗುತ್ತೆ ಅಂದರೆ 2 ಆಕ್ಸಿಜನ್ ಆಟಮ್ಗೆ ಸಿಂಗಲ್ ಬಾಂಡಿಂದ ಸಲ್ಫರ್ಗೆ ಲಿಂಕ್ ಆಗಿರುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಅದೇ ರೀತಿ 2 ಆಕ್ಸಿಜನು ಡಬಲ್ ಬಾಂಡ್ಗೆ ಇನ್ವಾಲ್ವ್ ಆಗುತ್ತೆ. ಇಟ್ ಗೋಯಿಂಗ್ ಟು ಹ್ಯಾವ್ 4 ವೇಲೆನ್ಸ್ ಎಲೆಕ್ಟ್ರಾನ್. ಹೇಗೆ ನಾನು ಚಾರ್ಜ್ನ ಬರಿಬೇಕು, SO4 2- ಇದೆ, ಯಾವುದ್ರ ಮೇಲೆ ಬರಿಬೇಕು ಅಂತ ನೀವು ಚಿತ್ರಗಳನ್ನ ನೋಡಿದ್ರೆ 2 ಆಕ್ಸಿಜನ್ ಆಟಮ್ ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಡಬಲ್ ಬಾಂಡಿಂಗ್ ಗೋಯಿಂಗ್ ಟು ಹ್ಯಾವ್ 4 ವೇಲೆನ್ಸ್ ಎಲೆಕ್ಟ್ರಾನ್. ಅವೆರಡಕ್ಕೂ 1 ಅಂತ ಹೆಸರು ಕೊಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದಿದೆ ಸಿಂಗಲ್ ಬಾಂಡ್ಗೆ ಇನ್ವಾಲ್ವ್ ಆಗಿದೆ, 6 ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೆ 2 ಅಂತ ಕನ್ಸಿಡರ್ ಮಾಡ್ಕೊಂಡು. ಸೊ ಎರಡರದ್ದು ನಾನು ಏನು ಮಾಡಬೇಕು, ಫಾರ್ಮಲ್ ಚಾರ್ಜ್ ಯಾವ ಆಟಮ್ ಮೇಲೆ ಬರೀಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹೇಗೆ ನಾನು ಗೋಯಿಂಗ್ ಟು ಯೂಸ್ ದಿ ಫಾರ್ಮುಲಾ. ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು ವೇಲೆನ್ಸ್ ಎಲೆಕ್ಟ್ರಾನ್ ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೈನಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ 2. ಸೊ ಆಟಮ್ ನಂಬರ್ 1 ತೊಗೊಂಡ್ರೆ ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಆಕ್ಸಿಜನ್ ಮೇಲೆ ಎಷ್ಟಿದೆ, 6 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ಸು 6 ಇದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು 4 ಇದೆ, 6 - 4. ಬಾಂಡ್ ಪೇರ್ ಎಷ್ಟಿದೆ, 2 ಬಾಂಡ್ ಆಗ್ತಾ ಇದೆ, ಹಾಗಾಗಿ 4 ಆಯಿತು. ಡಿವೈಡೆಡ್ ಬೈ 2 ಮಾಡ್ತೀನಿ, ಆವಾಗ ಆನ್ಸರ್ ಬಂತು 0. ಸೊ ಆ 2 ಆಕ್ಸಿಜನ್ ಮೇಲೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಅದೇ ರೀತಿ ನಾನು ಆಟಮ್ ನಂಬರ್ 2 ತೊಗೊಳ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ 6 ಇದೆ, ಮೈನಸ್ ಎಷ್ಟು ವೇಲೆನ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, 6 ಇದೆ. ಸೊ ಎಷ್ಟು ಬಾಂಡಲ್ಲಿ ಇನ್ವಾಲ್ವ್ ಆಗಿದೆ, ಒಂದೇ ಒಂದು ಸಿಂಗಲ್ ಬಾಂಡ್ ಇದೆ, ಅದಕ್ಕೋಸ್ಕರ 2 ಎಲೆಕ್ಟ್ರಾನ್ ಡಿವೈಡೆಡ್ ಬೈ 2 -1. ಸೊ ಹಾಗಾಗಿ ನಾನು SO4 2- ಬರೆದಾಗ 2 ಆಕ್ಸಿಜನ್ ಮೇಲೆ ನಾನು ನೆಗೆಟಿವ್ ಚಾರ್ಜ್ ಬರಬೇಕು ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಸಿಂಗಲ್ ಬಾಂಡಿಂಗ್. ದೇ ಗೋಯಿಂಗ್ ಟು ಹ್ಯಾವ್ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಇನ್ನು 2 ಆಕ್ಸಿಜನ್ ಇದೆ, ಅದು ಡಬಲ್ ಬಾಂಡ್ ಆಗಿರುತ್ತೆ, ಅದ್ರ ಮೇಲೆ ಯಾವುದೇ ರೀತಿ ನಾನು ಚಾರ್ಜ್ ಬರಿಲ್ಲ. ದಿಸ್ ವೇ ಐ ಆಮ್ ಗೋ ರೈಟ್ ದಿ ಲೂವಿ ಸ್ಟ್ರಕ್ಚರ್. ಅದೇ ರೀತಿ ಈಗ ನಾನು ಚಾರ್ಜ್ ಪಾಸಿಟಿವ್ಲಿ ಚಾರ್ಜ್ ಬರೆದೆ, ನೆಗೆಟಿವ್ಲಿ ಚಾರ್ಜ್ ಬರುತ್ತೆ. ಅದೇ ಥರ SO3 ಗ್ಯಾಸ್ನ ಕನ್ಸಿಡರ್ ಮಾಡ್ಕೊಂಡು SO3 ಗ್ಯಾಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ ಅದೇ ಥರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಧ್ಯದಲ್ಲಿ ಸಲ್ಫರ್ ಇರುತ್ತೆ. ದಟ್ ಸಲ್ಫರ್ ವಿಲ್ ಇನ್ವಾಲ್ವ್ ಇನ್ ಬಾಂಡಿಂಗ್. 2 ಕಡೆಗೆ ಬಾಂಡಿಂಗ್ ಇರುತ್ತೆ, ಆ ಬಾಂಡಿಂಗ್ ಜೊತೆಗೆ ಅದು ಇನ್ವಾಲ್ವ್ ಆಗುತ್ತೆ. ಅದೇ ರೀತಿ ಏನಾಗುತ್ತೆ, ಆಕ್ಸಿಜನ್ ಜೊತೆಗೆ ಅದೇನಾಗುತ್ತೆ, ಇರೋದಿಲ್ಲ. ಸೊ SO3 ಏನಿದೆಯಲ್ಲ 2 ಮೇಲೆ ಅದು ನೆಗೆಟಿವ್ ಚಾರ್ಜ್ ನಿಮಗೆ ಬಂದಿರುತ್ತೆ. ಅದೇ ರೀತಿ PO4 3- ಮಾಡಿಕೊಂಡ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ 3 ಆಕ್ಸಿಜನ್ ಆಟಮ್ ಮೇಲೆ ನೆಗೆಟಿವ್ಲಿ ಚಾರ್ಜ್ ಬಂದಿರುತ್ತೆ, 1 ಮೇಲೆ ನೆಗೆಟಿವ್ಲಿ ಚಾರ್ಜ್ ಬಂದಿಲ್ಲ. ಅದೇ ರೀತಿ ನಾನು ಏನು ಮಾಡಿದ್ದೀನಲ್ಲ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್. ಅದೇ ರೀತಿ ಸ್ಟ್ರಕ್ಚರ್ ಆಫ್ CO3 2- ಅದೇ ಥರ ಮಾಡಿದ್ರೆ ಈ ಥರ ಸ್ಟ್ರಕ್ಚರ್ ಬರುತ್ತೆ. ಅದೇ ಥರ ಸ್ಟ್ರಕ್ಚರ್ ಆಫ್ NO3- ಮಾಡಿದ್ರೆ ನಿಮಗೆ ಇದೇ ಥರ ಸ್ಟ್ರಕ್ಚರ್ ಬರುತ್ತೆ. ದಿಸ್ ದ ವೇ ದ ಲೂಬೀಸ್ ಟ್ರೈ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ methods of writing the structure according to Looby structure. Thank you.